ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂದರೆ ನಾವು ಕೊಟ್ಟಿಗೆರೆ ಬಂದಿದ್ದೀವಿ. ಸೊ ನೋಡ್ಬೋದು, ಇದು ಆಲ್ಮೋಸ್ಟ್ ಬನಘಟ್ಟ ರೋಡ್ ಪಕ್ಕದಲ್ಲಿದೆ. ಸೊ ನನಗೊಂದು ಅಭ್ಯಾಸ ಇದೆ, ವೀಡಿಯೋ ಮುಂಚೆ ಇರ್ತೀನಿ. ಸೊ ನಾವು ಇದು ನೋಡಿ, ನಾವು ಮಾಡೋ ಕೆಲಸ ಸೋಲಾರ್ದು. ಸೊ ಎಲ್ಲೋದ್ರೂ ಮೇಲೆ ಹತ್ತಿದ ತಕ್ಷಣ ಫಸ್ಟ್ ನೋಡ್ತೀನಿ ಎಲ್ಲ ಸೋಲಾರ್ ಪ್ಯಾನಲ್ ಇದೆಯಾ ಅಂತ. ನೀವು ನೋಡ್ಬೋದು, ಒಂದು ಮನೆಯಲ್ಲೂ ಸೋಲಾರ್ ಪ್ಯಾನಲ್ಸ್ ಇಲ್ಲ ನೋಡಿ. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ ಆಗಲಿ, ಚಿಕ್ಕ ಮನೆ ಆಗಲಿ, ದೊಡ್ಡ ಮನೆ ಆಗಲಿ, ಯಾವ ಮನೆಯಲ್ಲೂ ಸೋಲಾರ್ ಪ್ಯಾನಲ್ಸ್ ಇಲ್ಲ. ಇದೇ ಸೇಮ್ ನಾರ್ತ್ ಇಂಡಿಯಾ ನೀವು ಹೋಗಿ ನೋಡಿ, ಈ ಥರ ಮೇಲೆ ಹತ್ಬಿಟ್ಟು ನೋಡಿ, 1000 ಮನೆಯಲ್ಲಿ ಅಟ್ಲೀಸ್ಟ್ ಒಂದು 500 ಮನೆ ಸೋಲಾರ್ ಇರುತ್ತೆ. ಸೌತ್ ಇಂಡಿಯನ್ ಇನ್ನೂ ಪ್ರಮೋಟ್ ಮಾಡಬೇಕು ಜಾಸ್ತಿ, ಇನ್ನೂ ಜನರಿಗೆ ನಾಲೆಜ್ ಬರಬೇಕು. ಇವ್ರ ಕಸ್ಟಮರ್ ಬಂದು ಆಲ್ಮೋಸ್ಟ್ ಇವರು 6 kW ಸ್ಯಾಂಕ್ಷನ್ ಇದೆ. ನೀವು ನೋಡ್ಬೋದು, ಇದು ಬಂದು 535 ವ್ಯಾಟ್ ಪೀಕ್ದು ಅದಾನಿ ಪ್ಯಾನಲ್ಸು. 1 2 3 4 5 6 7 9 10 ಪ್ಯಾನಲ್ಸ್ ಹಾಕಿದ್ದೀವಿ. 6 kW ಸ್ಯಾಂಕ್ಷನ್ ಇದ್ರೆ ಇಲ್ಲಿ ಜಾಗ ಇಲ್ಲ. ನೀವು ನೋಡ್ಬೋದು, ಹಾಕಿದ್ರೆ ಇದು ಮೇಲೆ ಹಾಕಬೇಕು. ಸೊ ನೋಡಿ, ಈ ಥರ ಹಾಕಿದ್ದೀವಿ. ಇದು ಬಂದು ಅದಾನಿ ಬೈಫೇಶಿಯಲ್ ಪ್ಯಾನಲ್ಸು. ಸೊ ಮೇಲೇನೂ ಜನ್ರೇಟ್ ಆಗುತ್ತೆ, ಕೆಳಗೂ ಜನ್ರೇಟ್ ಆಗುತ್ತೆ. ಕೆಳಗಡೆ ಜನರಲಿ ನಾರ್ಮಲ್ ಆಗಿ ಬಿಟ್ಟಿದ್ದೀವಿ. ನೆಕ್ಸ್ಟ್ ಅದಕ್ಕೆ ವೈಟ್ ಪೇಂಟ್ ಹಾಕಿ ಅದನ್ನು ಮಾಡೋಣ ಅಂತ ಇದ್ದೀವಿ. ಸೊ ಇಲ್ಲಿ 2 ಚಾಲೆಂಜಸ್ ಇತ್ತು ನಮಗೂ. ಈ ಸ್ಟ್ರಕ್ಚರ್ ನೋಡಿ, ರೇಸ್ ಸ್ಟ್ರಕ್ಚರ್ ಹಾಕಿದ್ದೀವಿ ಇವ್ರಿಗೆ. ಇದನ್ನು ಹಾಕಿ ಸ್ವಲ್ಪ ಮಾಡೋಕ್ಕೆ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಇತ್ತು, ಬಟ್ ನೀಟಾಗಿ ಚೆನ್ನಾಗಿ ಮಾಡಿದ್ದೀವಿ. ಸೊ ಇದು ಒಂದು ಲೈಟಿಂಗ್ ಅರೆಸ್ಟರು ಪ್ಯಾನಲ್ ಸೇಫ್ಟಿಗೆ. ಕೆಳಗಡೆ ಇನ್ವರ್ಟರ್ ಡೀಟೇಲ್ಸ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದು ಬೈಫೇಶಿಯಲ್ ಪ್ಯಾನಲ್ಸ್ ಅಡ್ವಾಂಟೇಜ್ ಏನಂದರೆ ಕರೆಂಟ್ಲಿ ಇರೋದ್ರಲ್ಲಿ ಮಾರ್ಕೆಟಲ್ಲಿ ಟಾಪ್ ಕಾನ್ ಅಡ್ವಾಂಟೇಜ್ ಜಾಸ್ತಿ ಇರೋದು. ಮುಂಚೆನೇ ಮಾಡಿದ್ವಿ, ನಿನ್ನೆ ಕಮಿಷನಿಂಗ್ ಆಯಿತು. ಇದೇನೆಂದರೆ ಡಬಲ್ ಸೈಡು ಜನ್ರೇಟ್ ಆಗಿ ನೋಡಿ, ಇವಾಗ ಮೇಲೆ ಬೀಳ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಜಾಗ ಇಲ್ಲ, ಗ್ಯಾಪ್ ಇರಬೇಕು. ಗ್ಯಾಪ್ ಇದ್ರೆ ಏನಾಗುತ್ತೆ ಅಂದರೆ ನೋಡಿ, ಮೇಲೆ ಜನ್ರೇಟ್ ಆಗುತ್ತೆ. ನಾನು ಕೆಳಗೆ ಹೋಗಿ ತೋರಿಸ್ತೀನಿ, ಕೆಳಗೇನೂ ಜನ್ರೇಟ್ ಆಗುತ್ತೆ. ಕೆಳಗಡೆ ವೈಟ್ ಪೇಂಟ್ ಹೊಡೆದ್ರೆ ಅದು ಜನ್ರೇಟ್ ಆಗುತ್ತೆ. ಸೊ ಜನರಲಿ ಒಂದು 21 ಪಾಯಿಂಟ್ ಚೇಂಜ್ ಆಫ್ 22% ಅಟ್ಲೀಸ್ಟ್ ಎಫಿಷಿಯನ್ಸಿ ಬರುತ್ತೆ. ಸೊ ಇವಾಗ ಆಲ್ರೆಡಿ ಬಿಸಿಲು ಬಂದಿದೆ, ಸೊ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಸೊ ಈ ಕಸ್ಟಮರ್ಗೆ ROI ಬಂದುಬಿಟ್ಟು ಮ್ಯಾಕ್ಸಿಮಮ್ ಅಂದರೂ ಒಂದು 5-6ನೇ ವರ್ಷಕ್ಕೆ ಅವ್ರು ಹಾಕಿರೋ ದುಡ್ಡು ಅವ್ರಿಗೆ ಬರುತ್ತೆ. ಸೊ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಕಾರ್ ಇದೆ, ಕರೆಂಟ್ ಬಿಲ್ ಜಾಸ್ತಿ ಕಟ್ಟುತ್ತೆ, ದಯವಿಟ್ಟು ಆನ್ಗ್ರಿಡ್ ಹೋಗಿ. ಹೈಬ್ರಿಡ್ ಅನ್ನೋದು ಸ್ವಲ್ಪ ಲಕ್ಷರಿ ಟೈಪು. ನಾನು ಕರೆಂಟ್ ಹೋದ್ರೆ ಎಲ್ಲ ರನ್ ಆಗಬೇಕಾದ್ರೆ ನೀವು ಈ ಥರ ಮಾಡ್ಬೋದು. ಇವ್ರಿಗೆ ಒಂದು ಚಿಕ್ಕ ಜುಗಾರ್ ಮಾಡಿದ್ದೀವಿ. ಏನು ಮಾಡಿದೆ ಅಂದರೆ, ಫ್ರಂಟ್ 3 ಪ್ಯಾನಲ್ ನೋಡಿ, ಆ 3 ಪ್ಯಾನಲ್ ಮಾತ್ರ ಒಂದು ಸ್ಟ್ರಿಂಗ್ ಸಪ್ರೇಟಾಗಿ, ಇದು ರನ್ನಿಂಗ್ ಜೊತೆಗಿದೆ, ಸಪ್ರೇಟಾಗಿ ಎಲ್ಬಿಟ್ಟು ಏನು ಮಾಡಿದೆ ಅಂದರೆ ಒಂದು ಆಶಾ MPPT ಕನೆಕ್ಷನ್ ಕೊಟ್ಟಿದ್ದೀನಿ. ಅದು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ ಥರ ಕೊಟ್ಟಿದ್ದೀವಿ ಅಂತ. ಸೊ ಅದು 3 ಮಾತ್ರ ಎಕ್ಸಿಸ್ಟಿಂಗ್ ಇರುತ್ತೆ, ಯಾಕಂದರೆ ಇಲ್ಲಿ ಪವರ್ ಕಟ್ ಜಾಸ್ತಿ ಇದೆ ಅಂದರು ಅವರು. ಸೊ ಹಂಗಾಗಿ ಅದೊಂದು ಮಾತ್ರ ಲೈಟಾಗಿ ಒಂದು ಜುಗಾಡ್ ಮಾಡಿಬಿಟ್ಟು ಅವ್ರಿಗೆ ಆಶೆ ಎಕ್ಸಿಸ್ಟಿಂಗ್ ಲುಮಿನೋಸ್ ಇನ್ವರ್ಟರ್ ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಸೊ ಈ ಥರ ನಾವು ಹೈ ರೈಸ್ ಸ್ಟ್ರಕ್ಚರ್ ಮಾಡ್ತೀವಿ. ಕೆಳಗೆ ಹೋಗಿ ಸ್ಟ್ರಕ್ಚರ್ ತೋರಿಸ್ತೀನಿ ಯಾವ ಥರ ಸೆಟಪ್ ಮಾಡಿದೆ ಅಂತ. ಒಂದೇ ಒಂದು ಏನಂದರೆ, ಕಸ್ಟಮರ್ ಒಂದು ಲೆಂತಿ ಮಾಬ್ ಇಟ್ಕೊಳ್ಬೇಕು ಕ್ಲೀನಿಂಗ್ ಪರ್ಪಸ್ಗೆ. ಬಿಕಾಸ್ ಇದು ಡಸ್ಟ್ ಜಾಸ್ತಿ ಅಕ್ಯುಮುಲೇಟ್ ಆಗೋದ್ರಿಂದ. ಅದನ್ನು ಬಿಟ್ಟರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಎಫಿಷಿಯನ್ಸಿ ಇಸ್ ಆಲ್ವೇಸ್ ಗುಡ್. ಆರಾಮಾಗಿ ವರ್ಕೌಟ್ ಆಗುತ್ತೆ ಇವ್ರಿಗೆ. ROI ವಿಲ್ ಬಿ ವೆರಿ ಫಾಸ್ಟರ್. ಕೆಳಗೆ ಹೋಗ್ಬಿಟ್ಟು ನಿಮಗೆ ಕೆಳಗಿಂದ ತೋರಿಸ್ತೀನಿ ಯಾವ ಥರ ಸ್ಟ್ರಕ್ಚರ್ಸ್ ಇದೆ, ಯಾವ ಥರ ಇನ್ವರ್ಟರ್ ಮೌಂಟ್ ಮಾಡಿದ್ದೀವಿ ಅಂತ. ನೋಡಿ, ಇದು ಬೈಫೇಶಿಯಲ್ ಪ್ಯಾನಲ್ಸ್. ಸೊ ಕೆಳಗಿಂದನೂ ನಿಮ್ಗೆ ಕಾಣಿಸುತ್ತೆ ನೋಡಿ. ಸೊ ಮೇಲಿನ ಜನ್ರೇಟ್ ಆಗುತ್ತೆ, ಕೆಳಗೆ ಜನ್ರೇಟ್ ಆಗುತ್ತೆ. ಬಟ್ ಕೆಳಗಡೆ ವೈಟ್ ಪೇಂಟ್ ಹಾಕಬೇಕು. ಸೊ ಇಲ್ಲಿ ನೀವು ವೈಟ್ ಪೇಂಟ್ ಹೊಡೆದ್ರೆ ಈ ಸಣ್ಣದು ಈ ರಿಫ್ಲೆಕ್ಷನ್ ಇದೆ ನೋಡಿ, ಈ ರಿಫ್ಲೆಕ್ಷನ್ ಬಿದ್ದುಬಿಟ್ಟು ಇದನ್ನ ಮೇಲೆ ಎಕ್ಸ್ಟ್ರಾ ಜನ್ರೇಟ್ ಆಗುತ್ತೆ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದರೆ ಅಟ್ಲೀಸ್ಟ್ ಒಂದು 1.5 ಇದು ಎಕ್ಸ್ಟ್ರಾ ಜನ್ರೇಟ್ ಆಗುತ್ತೆ. ಸೊ ಇದು ಬಂದು ನಮ್ಮ ಡೇ 6 kW 3 phase ಆನ್ಗ್ರಿಡ್ ಇನ್ವರ್ಟರ್. ಸೊ ನೋಡಿ, ಇಲ್ಲಿ ಸೆಟಪ್ ಕೊಟ್ಟಿದ್ದೀವಿ, ಯಾಕಂದರೆ ಅವ್ರದ್ದು ಎಕ್ಸಿಸ್ಟಿಂಗ್ ಮೀಟರ್ ಇಲ್ಲಿತ್ತು, ಅದನ್ನು ತೆಗೆದು ಇಲ್ಲಿ ಹಾಕ್ಬಿಟ್ಟು ಇದರಿಂದ ಹೊಸ ಬೈಡೈರೆಕ್ಷನ್ ಮೀಟರ್ ಅಲ್ಲಿ ಹಾಕಿದ್ದೀವಿ. ಎಸ್, ಸೊ ನೋಡ್ಬೋದು ಕರೆಂಟ್ಲಿ ಇವಾಗ 1611 ವ್ಯಾಟ್ ಬರ್ತಾ ಇದೆ. ಇವ್ರಿಗೆ 5 kW ಪ್ಯಾನಲ್ಸ್ ಹಾಕಿದ್ದೀವಿ, 6 kW ಇನ್ವರ್ಟರು, 3 phase ಇನ್ವರ್ಟರ್. ಸೊ ಈ ಥರ ಸೆಟಪ್ ಮಾಡಿದ್ದೀವಿ. ಇದು ಬಂದು DC ರಿಸೆಪ್ಷನ್. ಆ್ಯಕ್ಚುಲಿ ಮೇಲೇ ಹಾಕೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ, ಆಮೇಲೆ ಕಸ್ಟಮರ್ ಇಲ್ಲ, ಕೆಳಗೆ ಇರಲಿ ಅಂದರು. ಸೊ ಹಂಗಾಗಿ ಕೆಳಗೆ ಹಾಕಿದ್ದೀವಿ. ಸೊ ವೈರಿಂಗ್ ಮೇಲಿಂದ ರನ್ ಮಾಡ್ಕೊಂಡು ಬಂದಿದ್ದೀವಿ ಕಂಪ್ಲೀಟಾಗಿ, ನೀಟಾಗಿ ಕೇಬಲ್ ಟ್ರೈ ಹಾಕಿ. ಇದು ಬಂದು ಹ್ಯಾವೆಲ್ಸ್ದು MCVs ಹಾಕಿದ್ದೀವಿ. SPDs ಬಂದು ಎಲ್ಮ್ಯಾಕ್ಸ್ ಇರುತ್ತೆ. ಸೊ ಈ ಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಇದೇನೆಂದರೆ ಇದರಲ್ಲಿ ಚೆಕ್ ಮಾಡ್ಬೋದು ನೋಡಿ, ಬೇಸಿಕ್ ಡೇಟು, ಟೈಮು. ಇವತ್ತೇ ನೆನ್ನೆನೇ ಆಗಿದೆ ಆ್ಯಕ್ಚುಲಿ ಸಿಂಕ್ರನೈಸೇಷನ್. ಸೊ ಇವತ್ತಿಂದ ಲೆಕ್ಕ ಬರುತ್ತೆ. ಸೊ 3 phase ಇದೆ ನೋಡಿ, 3 phase ತೋರಿಸುತ್ತೆ ಬೇಸಿಕ್ ಡೀಟೇಲು. ಎರಡು PV ಕೊಟ್ಟಿದ್ವಿ. ಇದು PV2 4.5 amps ಬರ್ತಾ ಇದೆ, PV1 5 amps ಹತ್ರ ಬರ್ತಾ ಇದೆ. ಸೊ ಟೋಟಲ್ DC ಪವರ್ 1.59 kW. ಸೊ ಈ ಥರ ಆಲ್ಮೋಸ್ಟ್ 5 kW ಪ್ಯಾನಲ್ ಹಾಕಿದ್ದೀವಿ. ಸೊ ಆ್ಯಾವ್ರೇಜ್ ಇವತ್ತು ಬಿಸಿಲು ಚೆನ್ನಾಗಿದೆ. ಸೊ ಪರ್ kW ಬ್ಲೈಂಡಾಗಿ ಒಂದು ನನ್ನ ಪ್ರಕಾರ 5.5 ಯೂನಿಟ್ ಬ್ಲೈಂಡಾಗಿ ಜನ್ರೇಟ್ ಆಗುತ್ತೆ. ನೋಡಬೇಕು, ಹಿಂಗೆ ಇದು ಆ್ಯಪ್ ಬೇಸ್ ಇರುತ್ತೆ. ಸೊ ಕಮ್ಯುನಿಕೇಷನ್ ಇಲ್ಲಿ ನೋಡಿ. ಸೊ ಈ ಕಮ್ಯುನಿಕೇಷನ್ನ ವೈಫೈಯಿಂದ ಅವ್ರ ಮೇಲೆ ನೋಡ್ಬೋದು, ನಮಗೆ ಆ್ಯಕ್ಸಸ್ ಇರುತ್ತೆ ನೋಡೋಕ್ಕೆ.
ಸೊ ಈ ಥರ ಸೆಟಪ್ ಇರುತ್ತೆ. ಸೊ ಪ್ಯಾನಲಿಂದ ಇದಕ್ಕೆ ಹೋಗುತ್ತೆ, ಇದರಿಂದ ಇದಕ್ಕೆ ಬರುತ್ತೆ 6 ಕಿಲೋವ್ಯಾಟ್ 3 ಫೇಸ್ ಇನ್ವರ್ಟರ್ ಆನ್ ಗ್ರಿಡ್ಗೆ. ಸೊ ಕರೆಂಟ್ ಹೋಯ್ತಂದ್ರೆ ಎಲ್ಲ ಆಫ್ ಆಗುತ್ತೆ. ಇದು ಮಾತ್ರ ಕರೆಂಟ್ ಇದ್ದರೆ ಮಾತ್ರ ರನ್ ಆಗುತ್ತೆ. ಇದು ನೆಟ್ ಮೀಟ್ರಿಂಗು. ಸೊ ಇದರಿಂದ ಇದಕ್ಕೆ ಹೋಗುತ್ತೆ. ನೋಡಿ ನೀಟಾಗಿ ಡೇಟ್ ಸಿಂಕ್ರನೈಸೇಷನ್ ಡೇಟ್ ಮೆನ್ಷನ್ ಮಾಡಿದ್ದಾರೆ. ನೆನ್ನೆ ಸಿಂಕ್ರನೈಸ್ ಆಯಿತು. ಸೊ ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ. ಇದು ಒಂದು ಜಸ್ಟ್ AC ಸೆಟ್ ಪ್ರೊಡಕ್ಷನ್ಗೆ MCBs ಥರ ಹಾಕಿದ್ದೀವಿ. ಸೊ ಇದರಿಂದ ಪವರ್ ಇದಕ್ಕೆ ಹೋಗುತ್ತೆ. ಇದರಿಂದ ಶೇಡ್ ಇದು ಇವತ್ತು ಅದು ಹಳೆ ಮೀಟ್ರ್ ಇತ್ತು ನೋಡಿ, ಮೆನ್ಷನ್ ಮಾಡಿ. ಇದು ಬೈಡೈರೆಕ್ಷನ್ ಮೀಟ್ರು. ಈ ಮೀಟ್ರ್ ನಾವು ಪರ್ಚೇಸ್ ಮಾಡಿ ಇಲ್ಲಿ ಹಾಕ್ತೀವಿ. ಸೊ ಇದರಲ್ಲಿ ಎಷ್ಟು ತೊಗೊಂಡಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಆ ಡೀಟೇಲ್ಸ್ ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಬಿಲ್ ಮ್ಯಾನ್ ಬರುವಾಗ ಇಲ್ಲಿ ಬಂದುಬಿಟ್ಟು ಇಲ್ಲಿ ರೆಕಾರ್ಡಿಂಗ್ ತೊಗೊಳ್ತಾರೆ. ಸೊ ಇದು ನಾರ್ಮಲ್ ಬಿಲ್ಲಿಂಗ್ ಬರೋಲ್ಲ, SFP SRPV ಬಿಲ್ಲಿಂಗ್ ಬರುತ್ತೆ. ಸೊ ನೆಟ್ ಮೀಟ್ರಿಗೆ ಅಂತಲೇ ಸಪ್ರೇಟ್ ಬಿಲ್ಲಿಂಗ್ ಇರುತ್ತೆ. ಸ್ವಲ್ಪ ಕಸ್ಟಮರ್ಸ್ ಮೇಲ್ ಮಾಡ್ತಾರೆ, ಸ್ವಲ್ಪ ಕಸ್ಟಮರ್ಸ್ ಮ್ಯಾನ್ಯುವಲ್ ಆಗಿ ಕೊಡ್ತಾರೆ. ಸೊ ಈ ಥರ ಬೈಡೈರೆಕ್ಷನ್ ಮೀಟರ್ ಬರುತ್ತೆ. ಸೊ ಈ ಕಾನ್ಸೆಪ್ಟಲ್ಲಿ ಆನ್ ಗ್ರಿಡ್ ವರ್ಕ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಕಾರ್ ಇರೋರು, ಆ್ಯಕ್ಚುಲಿ ಇವನೊಂದು ಎಲೆಕ್ಟ್ರಿಕ್ ಬೈಕ್ ಇದೆ, ಫ್ಯೂಚರಲ್ಲಿ ಕಾರ್ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಸೊ ಈ ಥರ ಯಾರಿಗೆ ಬೇಕಿತ್ತು ಕರೆಂಟ್ ಬಿಲ್ ಕಡಿಮೆ ಆಗಬೇಕಂದ್ರೆ ನೀವು ಆನ್ ಗ್ರಿಡ್ ಇನ್ವೆಸ್ಟ್ ಮಾಡಬೇಕು. ಆಫ್ ಗ್ರಿಡಲ್ಲಿ ಹೈಬ್ರಿಡಲ್ಲಿ ಕರೆಂಟ್ ಬಿಲ್ ಅಷ್ಟು ಕಡಿಮೆ ಆಗಲ್ಲ. ಹೈಬ್ರಿಡಲ್ಲಿ ಎಷ್ಟು ಕಂಪ್ಲೀಟ್ಲಿ 100% ಸೇವಿಂಗ್ ಇರುತ್ತೆ. ಬಟ್ ಆನ್ ಗ್ರಿಡಲ್ಲಿ ROI ವೈಸ್ ಫಾಸ್ಟರ್ ಇರುತ್ತೆ, ನಿಮಗೆ ಬೇಗ ಸೇವಿಂಗ್ಸ್ ಇರುತ್ತೆ. ಸೊ ಆನ್ ಗ್ರಿಡ್ ಇನ್ವೆಸ್ಟ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ಐ ಥಿಂಕ್ ಈ ಕಸ್ಟಮರ್ಗೆ ಒಂದು 5ನೇ 6ನೇ ವರ್ಷಕ್ಕೆ ಅವ್ರು ಹಾಕಿರೋ ದುಡ್ಡು ಅವ್ರಿಗೆ ವಾಪಸ್ ಬಂದುಬಿಡುತ್ತೆ. ಬಿಕಾಸ್ ಎಕ್ಸ್ಪೋರ್ಟ್ 4 ರೂಪೀಸ್ 50 ಪೈಸ್ ಇರುತ್ತೆ ಅವ್ರಿಗೆ. ಮತ್ತು ಇವಾಗ ನೋಡಿ ಇವಾಗ ಎಷ್ಟು ಪವರ್ ಬರ್ತಾ ಇದೆಯೋ ಅದೆಲ್ಲ ಅವ್ರ ಮನೆಗೂ ಯೂಸ್ ಆಗ್ತಿರುತ್ತೆ. ಹಂಗೆ ಅವ್ರ ಬಿಲ್ ಕಡಿಮೆ ಮಾಡ್ತಾರೆ. ಇದನ್ನು ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಮಿಂಗ್ ವೀಡಿಯೋಸಲ್ಲಿ ಈ ಥರ ಆನ್ ಗ್ರಿಡ್ ಸೆಟಪ್ ಇದ್ದರೆ ಚೆನ್ನೈ UPS ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗ್ತಾರೆ. ಅದನ್ನು ಯಾವ ಥರ ಮಾಡಿದ್ದೀವಿ ಅಂತ ಆ ವೀಡಿಯೋಸ್ ತೋರಿಸ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.